ಸರ್ 3 ಬಾರಿ ಬ್ಯಾಕ್ ಟು ಬ್ಯಾಕ್ ಫಸ್ಟ್ ಟೈಮ್ ಇದ್ದಾಗ ಒಂದು 33,000 36,000 ಹತ್ರ ತೊಗೊಂಡಿದ್ದೆ ಸರ್. 36,000 ತಗೊಂಡಿದ್ರಿ. 36,748 3 ಎಲೆಕ್ಷನ್ ರನ್ನರ್ ಅಪ್. ಹೌದು. ಆಮೇಲೆ 2018ರಲ್ಲಂತೂ 1,868 ಕೂದಲೆಳೆ ಅಂತರದಲ್ಲಿ ನೀವು ಪರಾಜಿತಗೊಳ್ತೀರಿ. ಒಬ್ಬ ದೊಡ್ಡ ನಾಯಕನ ವರ್ಚಸ್ಸಿನಿಂದ ಹಂಗಾಗ್ತಾ ಇದೆಯಾ ಅಥವಾ ಅದು ಪರಂಪರಾನುಗತವಾಗಿ ಅಲ್ಲಿದ್ದಂತಹ ಒಂದು ವೋಟ್ ಬ್ಯಾಂಕ್ನಿಂದ ಹಂಗಾಗ್ತಾ ಇದೆಯಾ? ಯಾಕೆ ನಿಮಗೊಂದು ಅವಕಾಶ ಸಿಕ್ಕಿಲ್ಲ ಇಲ್ಲಿ ತನಕ? ಸರ್, ಒಂದನೇ ಎಲೆಕ್ಷನ್ನು ನಾನು ನಿಂತಾಗ ನಮ್ಮದೇ 3 ಪಕ್ಷ ಆಗಿದ್ದು. ಒಂದು ಭಾರತೀಯ ಜನತಾ ಪಕ್ಷ ಒಡೆದೋಗಿ BSR ಕಾಂಗ್ರೆಸ್ ಪಾರ್ಟಿ, ಆಮೇಲೆ ಕರ್ನಾಟಕ ಜನತಾ ಪಾರ್ಟಿ ಯಡಿಯೂರಪ್ಪರ ನೇತೃತ್ವದಲ್ಲಿ. ಹೀಗಾಗಿ ನಾನು ಅವತ್ತು ಕೂಡ 37,000 ಓಟ್ ತೊಗೊಂಡೆ. ಎರಡನೇ ಅಭ್ಯರ್ಥಿ 18,000, ಇನ್ನೊಬ್ಬರು 8,000 ಹಿಂಗೂ ತೊಗೊಂಡ್ರು. ಎಲ್ಲನೂ ಕ್ಲಬ್ ಮಾಡಿದರೆ ನಾವು ಮತ್ತು 2-3 ಸಾವಿರ ಅಷ್ಟೇ ಡಿಫ್ರೆನ್ಸಲ್ಲಿ ಇದ್ವಿ. 18ನೇ ಚುನಾವಣೆ ಭಾರತೀಯ ಜನತಾ ಪಕ್ಷ ನನಗೆ ಟಿಕೆಟ್ ಕೊಟ್ಟ ಮೇಲೆ ಅಲ್ಲಿರ್ತಕ್ಕಂಥ ಮಾಜಿ ಅಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟ್ ಇದ್ದರು. ನನ್ನ ಹಿಂದೆ ನಾನು ಕಂಟೆಸ್ಟ್ ಮಾಡಿದಾಗ ಅವರು ಭಾರತೀಯ ಜನತಾ ಪಕ್ಷದಿಂದ ಗದಗಲ್ಲಿ HK ಪಾಟೀಲನ್ನು ಸೋಲಿಸಿದಂಥ ಅಭ್ಯರ್ಥಿಯಾಗಿದ್ದರು. ಅವಾಗ ಯಾವತ್ತು ನನಗೆ ಟಿಕೆಟ್ ಕೊಟ್ಟರು ಅವರು ಸ್ವಲ್ಪ ಅಸಮಾಧಾನಗೊಂಡು ಕೊನೆಯವರೆಗೂ ಈ ಚುನಾವಣೆ ಪ್ರಚಾರದಲ್ಲಿ ತೊಡಗಿಸ್ಕೊಳ್ಳಾರ್ದ ಅವತ್ತು ನಾನು ಕೂದಲೆಳೆ ತಾವೇನಂದರೆ 18 ಓಟು. ಜೊತೆಗೆ ಅವತ್ತು ಕೂಡ ಏನೋ ಈ ಹೇಳ್ತಾರಲ್ಲ, ತಂತ್ರಗಾರಿಕೆ ಮಾಡ್ಬೋದು, ಕುತಂತ್ರಗಾರಿಕೆ ನಮ್ಮ ಹತ್ರ ಮಾಡೋಕ್ಕೆ ಬರಲಿಲ್ಲ. ಸೊ ಹೀಗಾಗಿ ಅವತ್ತು ನಾವು ಸೋಲು ಅನುಭವಿಸ್ಬೇಕಾಯ್ತು. ಅದಾದ ನಂತರ 23 ಚುನಾವಣೆ ಬಹುಶಃ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಒಂದು ಈ ಗ್ಯಾರಂಟಿ ಬಂದ ಮೇಲೆ ಅದು ನಮಗೆ ಹೆಚ್ಚು ಕಡಿಮೆ ಒಂದು ನಾನು ಮತ್ತು 18ರಲ್ಲಿ 75,000 ಮತಗಳನ್ನು ಪಡೆದಿದ್ದೆ, 23ರಲ್ಲಿ 75,000 ಮತಗಳನ್ನು ಪಡೆದಿದ್ದೀನಿ. ನಮ್ಮ ವೋಟ್ ಬ್ಯಾಂಕ್ ಡೈರೆಕ್ಟ್ ಡಬಲ್ ಆಗುತ್ತೆ. ನನ್ನ ವೋಟ್ ಬ್ಯಾಂಕ್ ಎಲ್ಲಿ ಡಿಸ್ಟರ್ಬ್ ಆಗಲಿಲ್ಲ. ಓಕೆ. ಬಟ್ ಏನಾಯಿತು ಈ ಗ್ಯಾರಂಟಿಗಳ ಇದರಿಂದ, ಸೊ ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಒಂದು ವೇಳೆ ಗ್ಯಾರಂಟಿ ಇಲ್ಲದೆ ಇದ್ದಿದ್ರೆ ನೀವೇನು 1,868 ಓಟ್ಗಳಲ್ಲಿ ಖಂಡಿತವಾಗ್ಲೂ ಸ್ವಲ್ಪ ಅಂತರ ಇತ್ತು, ಖಂಡಿತವಾಗ್ಲೂ ಗೆದ್ದು ಬಿಡ್ತಾರೆ, ಕ್ರಾಸ್ ಮಾಡ್ತಾ ಇದ್ವಿ. ಎರಡನೇ ಪ್ರಶ್ನೆ ಸರ್, ಬಹಳ ಮುಖ್ಯವಾಗಿರುವಂಥದ್ದು. ನೋಡಿ, ಒಂದು ಕಾಲದಲ್ಲಿ ಈಗಲೂ ನಾವು ಗದುಗಿನ ಮಹಾಭಾರತ ಅಂತೇಳಿ ಕುಮಾರವ್ಯಾಸ ಬರೆದದ್ದು ಆ ಜಾಗದಲ್ಲಿ ಅಂತ ಹೇಳ್ತೀವಿ. ಆಮೇಲೆ 1992ರಿಂದ ಸತತವಾಗಿ 30-35 ವರ್ಷಗಳ ಕಾಲ 3.5 ದಶಕಗಳ ಮಂತ್ರಿ ಆಗಿರ್ತಾರೆ HK ಪಾಟೀಲ್ ಅವರು. ಈಗಲೂ ನೀವು ಹೇಳ್ತೀರಿ ಗದಗಲ್ಲಿ ಏನಾಗಿಲ್ಲ ಅಂತಂದ್ಬಿಟ್ಟು, ನಾವು ಅದನ್ನು ನಂಬಬೇಕಾ ಅಥವಾ ನಿಜವಾಗ್ಲೂ ಅಲ್ಲಿ ಪ್ರಾಬ್ಲಮ್ ಇದೆಯಾ? ಅಲ್ಲ, ಅದನ್ನು ನಾನು ಹೇಳ್ತೀನಿ ಅಂಥೇಳಿ ತಾವೇನು ನಂಬೋದು ಬೇಕಾಗಿಲ್ಲ. ವಾಸ್ತವ ಸ್ಥಿತಿ ಇವತ್ತು ಡಿಜಿಟಲ್ ಎಲ್ಲ ಕೂಡ ಪ್ರತಿಯೊಂದೂ ನಾವು ತಿಳ್ಕೊಳ್ತಕ್ಕಂಥದ್ದು ಆಗ್ತಾಯಿದೆ. ಇವತ್ತು ನೀವು ಅಲ್ಲಿ ಏನಾದರೂ ಇತ್ತೀಚೆಗೆ ನಿಮ್ಮ ಚಾನಲ್ ಅವರು ಕೂಡ ಅಲ್ಲಿ ಬಂದು ಹೋಗಿದ್ದಾರೆ. ವಾಸ್ತವ ಸ್ಥಿತಿ ಏನಾಗಿದೆ, ಇಲ್ಲಾಂದರೆ ಇಷ್ಟು ಕೂಗು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಇವತ್ತೇನು ನಾವೊಂದು ಹೋರಾಟ ಪ್ರಾರಂಭ ಮಾಡಿದ್ವಿ ಅಲ್ಲಿವರೆಗೂ ಹೋಗ್ತದೆ. ನಮ್ಮ ಗದಗ ಜನತೆ ಯಾವತ್ತೂ ಕೂಡ ಶಾಂತಿ ಬಯಸ್ತಕ್ಕಂಥ ಜನ ಮತ್ತು ಭಾಳ ಮುಗ್ಧ ಜನ. 32 ವರ್ಷದಿಂದ ನಿಮಗೆ ನೀರು ಬಂದಿಲ್ಲ, ನೀವು ಇವತ್ತೇ ಯಾಕೆ ಕೇಳ್ತಾಯಿದ್ರಿ, ಅವತ್ತಿಂದ ನೀವು ಕೇಳ್ಬೋದಿತ್ತಲ್ಲ ಈ ಪ್ರಶ್ನೆ ಅಂತಕ್ಕಂಥದ್ದು ತಾವು ಹೇಳ್ಬೋದು. ಜನ ನಮ್ಮಲ್ಲಿ ಎಷ್ಟು ಮುಗ್ದಿರೋದ್ರೆ ಅಂದರೆ, ನಮ್ಮ ಜನ್ರೇಷನ್ ಜನನೇ ಬೇರೆ ಥರ ಇದ್ದರು. ನಾವೆಲ್ಲ ಏನು ಹೇಳ್ಕೊತೀವಿ ಎಕ್ಸ್ ಜನ್ರೇಷನು, ಅದಕ್ಕಿಂತ ಪೂರ್ವಿಕರು ಭಾಳಷ್ಟು ಸಮಾಧಾನ. ಯಾವತ್ತೂ ಕೂಡ ನೀರು ಬಂದಿಲ್ಲ ಅಂದ್ಕೊಳ್ಳಿ ಅಲ್ಲೆಲ್ಲ ಏನು ಮಾಡಿದ್ದಾರೆ, 4 ಕ್ಯಾಟಗರಿ ಜನ. ಒಂದು BPL ಜನ, ಅವರು ಪ್ರತಿ ದಿವಸ ಉದ್ಯೋಗಕ್ಕೆ ಹೋಗಿ ದುಡ್ಕೊಂಡು ಬರ್ಬೇಕು, ತಿನ್ನಬೇಕು. ಅಷ್ಟರಲ್ಲೇ ಒಂದು ಸಾಯಂಕಾಲ ಒಂದು ಗಾಡಿ ಇಟ್ಬಿಡೋರು, ಒಂದು 6 ಕೊಡ ಇಟ್ಕೊಂಡು ಎಲ್ಲಿ ಬೋರ್ವೆಲ್ ಇರುತ್ತೆ ಅಲ್ಲಿಂದ ಹೋಗಿ ನೀರು ತರ್ತಕ್ಕಂಥ